ಯಾರಿದ್ದೀರಾ? ಎಕ್ಸ್ಕ್ಯೂಸ್ ಮೀ. ಎಸ್, ಮತ್ತೆ ಕುಳ್ಕೊಂಡ್ಬಂದಿದ್ದೀಯಾ ಸ್ಟೇಷನ್ ಒಳಗಡೆ? ಹಲೋ, ಯಾರನ್ನ ಮಾತಾಡ್ತಾ ಇರೋದು ನೀವು? ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ನಿಮಗೆ ದುಡ್ಡು ಕೊಡಕ್ಕೆ ಬಂದಿದ್ದೀನಿ ನಾನು. ನನಗೆ ದುಡ್ಡಾ? ನನ್ನ ಹತ್ರ ನೀನೇ ಯಾವಾಗ ಸಾಲ ಮಾಡಿದ್ದೆ? ನಿನ್ನ ದುಡ್ಡೇ ನನಗೆ ಅವಶ್ಯಕತೆ ಇಲ್ಲ. ಹಲೋ ಹಲೋ, ಒಂದು ಸ್ವಲ್ಪ ತಡೀರಿ. ನಾನು ಹೇಳೋವರೆಗೂ ಸ್ವಲ್ಪ ಕೇಳಿಸ್ಕೊಳ್ಳಿ. ಏನು ಏನು? ಕೂಲ್ ಡೌನ್ ಕೂಲ್ ಡೌನ್. ನಾನು ನಮ್ಮ ಮನೆಗೆ ಕರ್ಕೊಂಡೋಗಿ ಬಿಟ್ರಂತಲ್ಲ, ಅದಕ್ಕೆ ನಿಮಗೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಏನು? ನನಗೆ ಟಿಪ್ಸ್ ಕೊಡ್ತಾ ಇದೀಯಾ ನೀನು? ಹೌದು, ಟಿಪ್ಸ್ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಯಾಕಂದ್ರೆ ನನ್ನ ಮನೆ ಕರ್ಕೊಂಡೋಗಿ ಬಿಟ್ರಂತಲ್ಲ, ಅದಕ್ಕೆ. ನೀನು ಟಿಪ್ಸ್ ನನಗೆ ಬೇಕಾಗಿಲ್ಲ, ತಗೊಂಡೋಗು. ಚಂದ್ರಪ್ಪ, ಯಾರನ್ನಂದ್ರೆ ಅವ್ರನ್ನೆಲ್ಲ ಒಳಗಡೆ ಕಳಿಸ್ತೀರಲ್ಲ ನೀವು? ಸರ್ ಬಂದೆ ಮೇಡಮ್, ಎಷ್ಟು ಹೇಳಿದ್ರು ಬಂದ್ಬಿಟ್ರು ಸರ್. ಬರ್ತಾ ಇದ್ದೀನಿ ಸರ್. ನೋಡಿ, ದಯವಿಟ್ಟು ಹೊರಗಡೆ ಹೋಗಿ. ಹೊರಗಡೆ ಹೋಗಿ. ಇದು ಪೊಲೀಸ್ ಸ್ಟೇಷನು, ಹೋಟೆಲ್ ಅಲ್ಲ ಇದು. ಏನು ಮಾತಾಡ್ತಾ ಇದ್ದೀರಾ? ನಾಲ್ಗೆ ಸ್ವಲ್ಪ ಬಿಗಿಡ್ಕೊಂಡು ಮಾತಾಡಿ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಯಾರಿಗೆ ರೆಸ್ಪೆಕ್ಟ್ ಕೊಡೋದು? ನಿನಗ ರೆಸ್ಪೆಕ್ಟು ಇನ್ಯಾರು ಕೊಡ್ತೀರಾ? ಹೆಣ್ಣು ಅನ್ನೋದು ಒಂದು ರೆಸ್ಪೆಕ್ಟ್ ಇರಲಿ ನಿಮಗೆ. ಯಾರು ಹೆಣ್ಣು? ಹಾಂ, ನೀನಾ ಹೆಣ್ಣು? ಹೆಣ್ಣಿನ ಅವತಾರದಲ್ಲಿದೆಯಾ ನೀನು? ನಿನ್ನ ವೇಷನೋ? ಥೂ, ಫಸ್ಟ್ ನಡಿ ಇಲ್ಲಿಂದ, ಜಾಗ ಖಾಲಿ ಮಾಡು. ಮೈಂಡ್ ಇಟ್. ಏನೋ ಮಾತಾಡ್ತಾ ಇದೆಯಾ? ಹಾಂ ಮೇಡಮ್, ನಡೀರಿ ಮೇಡಮ್. ನಾನು ಅಲ್ಲೇ ಹೇಳಿದ್ನಲ್ಲ ಮೇಡಮ್, ನೀವು ಮೇಲ್ಗಡೆಗೆ ಹೋಗೋದು ಬೇಡ, ಸಾಹೇಬ್ರು ಬೈತಾರಂತ. ನಡೀರಿ ಮೇಡಮ್ ಆಚೆ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ರಿ. ಏನೋ ಮಾತಾಡ್ತಾ ಇದೆಯಾ ನೀನು? ನಮ್ಮ ಡ್ಯಾಡಿಗೆ ಒಂದು ಫೋನ್ ಮಾಡಿದ್ರೆ ನಿನ್ನ ಕೆಲಸದಿಂದ ತೆಗೆದು ಬಿಸಾಕ್ತಾರೆ, ಅರ್ಥ ಆಯ್ತಾ? ಹಲೋ, ಕಷ್ಟಪಟ್ಟು ಓದಿ ಕೆಲ್ಸಕ್ಕೆ ಬಂದಿರೋದು, ಸುಮ್ಮನೆ ಏನು ಬಂದಿಲ್ಲ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರೋ, ಜಾಗ ಖಾಲಿ ಮಾಡು. ನಿನಗೇನು ರೆಸ್ಪೆಕ್ಟ್ ಕೊಡಬೇಕಾಗಿರೋದು? ಎಂಥ ವೇಷ ಹಾಕಿದ್ಯಾ ನೀನು? ಹೆಣ್ಣಂತಂದ್ರೆ ಕೈ ಮುಗಿಬೇಕು, ಆ ಥರ ಇರಬೇಕು. ಸುಮ್ಮನೆ ಮುಂದಕ್ಕೆ ಮಾತಾಡೋಕೆ ಮುಂಚೆ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ. ಅಯ್ಯೋ ಬಿಕಾರಿ, ಎಷ್ಟೋ ನಿನಗೆ ದುರಂಕಾರ. ನೀನು ಬಿಕಾರಿ, ನಾನಲ್ಲ. ಕುಳಿತು ಬೀದಿಯಲ್ಲಿ ಓಡಾಡ್ತೀಯಲ್ಲ, ನೀನು ಬಿಕಾರಿ. ಬೇರೆಯವ್ರು ಬಂದು ನಿನ್ನನ್ನು ಕರ್ಕೊಂಡೋಗಿ ಮನೇಲಿ ಬಿಡಬೇಕು. ನಿನ್ನ ಥರ ನಾನು ಬೀದಿಯಲ್ಲಿ ಇಲ್ಲ. ಒಂದು ಹೆಣ್ಣಂತಂದ್ರೆ ಯಾವ ಥರ ಇರಬೇಕು? ಕೈ ಮುಗಿಯೋ ಥರ ಇರಬೇಕು, ಕೆಟ್ಟದಾಗಿ ನೋಡೋ ಥರ ಇರಬಾರ್ದು. ಫಸ್ಟ್ ಇಲ್ಲಿಂದ ನಡಿ, ಜಾಗ ಖಾಲಿ ಮಾಡು. ಏಯ್, ನಾನು ನಿನ್ನ ಹತ್ರ ವೇದಾಂತ ಹೇಳ್ಸ್ಕೊಳಕ್ಕೆ ಬಂದಿಲ್ಲ. ನೀನು ನನ್ನ ನಮ್ಮ ಮನೇಲಿ ಕರ್ಕೊಂಬಂದು ಬಿಟ್ಟಲ್ಲ, ನಿನಗೆ ಟಿಪ್ಸ್ ಕೊಡಬೇಕು ಅಂತ ಬಂದಿದ್ದೀನಿ. ನನ್ನನ್ನು ಯಾರೇ ಮನೆಗೆ ಕರ್ಕೊಂಡೋಗಿ ಬಿಟ್ಟರು ಅವ್ರಿಗೆ ಟಿಪ್ಸ್ ಕೊಡ್ತೀವಿ ನಾವು. ಅದೇ ಅಭ್ಯಾಸ ನಮಗೆ. ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಒಂದು ಹೆಣ್ಣನ್ನ ಬೇರೆ ಗಂಡಸು ಕರ್ಕೊಂಡೋಗಿ ಮನೇಲಿ ಬಿಡಬೇಕಾ? ಹಾಂ, ಏನು ಕಲಿಸಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಬುದ್ಧಿ ನಿನಗೆ? ಥೂ, ಬೇರೆ ಗಂಡಸರೆಲ್ಲ ಮೈಕೈ ಮುಟ್ಸ್ಕೊಂಡು ನಾಚಿಕೆ ಆಗಲ್ವಾ ನಿನಗೆ? ಅಯ್ಯೋ, ಎಷ್ಟು ಮಾತಾಡ್ತಾ ಇದೆಯಾ ನೀನು? ಏಯ್ ನೋಡು, ನಿನ್ನ ಟಿಪ್ಸ್ ನನಗೆ ಅವಶ್ಯಕತೆ ಇಲ್ಲ. ತಗೊಂಡು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು. ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ನೀನು ಏನು ಮಾಡ್ಕೊಳಕ್ಕಾಗಲ್ಲ. ಫಸ್ಟ್ ನಡಿ ಇಲ್ಲಿಂದ. ಮೇಡಮ್ ನಡೀರಿ, ಮೇಡಮ್ ನಡೀರಿ. ಹೆಣ್ಣು ಥರ ಇದ್ರೇನೆ ಚಂದ. ನಿನ್ನಿಂದ ನಾನೇನು ಕಲಿಬೇಕಾಗಿಲ್ವೋ? ಏಯ್, ಏಕವಚನದಲ್ಲಿ ಮಾತಾಡಿದ್ರೆ ಕಪಾಳ ಕೊಡ್ತೀನಿ, ಹೊಡಿಯೋ ನೋಡೋಣ. ಥೂ, ನಿನ್ನಂತ ಹೊಲ್ಸೋಳ್ಳ ಮುಟ್ಟಿ ನನ್ನ ಕೈ ಯಾಕೆ ಹೊಲ್ಸು ಮಾಡ್ಕೊಳ್ಳೆ? ನಾನು ಹೊಲ್ಸ? ನಮ್ಮ ಡ್ಯಾಡಿಗೆ ಹೇಳ್ತೀನಿ, ನಿನ್ನಂತೂ ಸುಮ್ಮನೆ ಬಿಡಲ್ಲ. ಸುಮ್ಮನೆ ಅಂತೂ ಬಿಡಲ್ಲ ನಾನು ನಿನ್ನ. ನೋಡ್ತಾ ಇವ್ರಿಗೆ ಏನು ಮಾಡ್ತೀನಿ ಅಂತ ನಮ್ಮ ಡ್ಯಾಡಿಗೆ ಹೇಳ್ತೀನಿ. ಯಾವ ಇವೆಲ್ಲ ತಲೆ ತಿಂತವೆ ಬಂದು? ಹೋದ್ರೆ ಹೋಗ್ತಾಳೆ ಬಿಡಿ ಚಂದ್ರಪ್ಪ. ಸರ್, ಇವ್ರ ಅಪ್ಪ ಅಮ್ಮ ತುಂಬ ಶ್ರೀಮಂತರು ಸರ್. ಇವ್ರ ಬಿಸ್ನೆಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೊರದೇಶಗಳಲ್ಲಿ ಇರೋದು. ಯಾವಾಗಲೂ ಇವರು ಹೊರದೇಶದಲ್ಲೇ ಇರ್ತಾರೆ. ಎಷ್ಟು ಸಂಪಾದನೆ ಮಾಡಿದ್ರೆ ಏನ್ರಿ ಚಂದ್ರಪ್ಪ ಪ್ರಯೋಜನ? ಮಗಳಿಗೊಂದು ಸಂಸ್ಕಾರ ಹೇಳ್ಕೊಟ್ಟಿಲ್ಲ ಅವರು. ಸಂಪಾದನೆ ಮಾಡಿದ್ದೆಲ್ಲ ಏನು ಮಾಡ್ತಾರೆ? ಹಾಂ, ಏನು ಮಾಡ್ತಾರೆ? ಆ ಹುಡುಗಿಗೋಸ್ಕರ ತಾನೇ ಅವರಷ್ಟೆಲ್ಲ ಸಂಪಾದನೆ ಮಾಡ್ತಾ ಇರೋದು. ಆ ಹುಡುಗಿ ಈ ವಯಸ್ಸಿಗೆ ಕುಡ್ದು ಯಾವ ರೀತಿ ಅವಳು ನೋಡಿದ್ರಾ? ಹಾಂ, ಇನ್ನು ಅಮ್ಮಮ್ಮ ಅಂದರೆ ಇನ್ನೊಂದು 5-6 ವರ್ಷ ಇರ್ಬೋದು, ಸತ್ತೋಗ್ತಾಳೆ. ಅವ್ರು ಸಂಪಾದನೆ ಮಾಡಿದ್ದೆಲ್ಲ ಏನು ಮಾಡ್ತಾರೆ ಅವರು? ಫಸ್ಟು ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು, ಮೈ ತುಂಬ ಬಟ್ಟೆ ಹಾಕೋದು ಹೇಳ್ಕೊಡ್ಬೇಕು. ನೋಡ್ದೆ ಅವ್ರಿಗೆ ಹೆಂಗೆ ಕುಡಿದೈತೆ? ಸಂಪಾದನೆ ಮಾಡ್ತಾರಂತೆ, ಸಂಪಾದನೆ. ಅವ್ರಿಗೆ ಹೋಗ್ತೆ ಕಷ್ಟ ಬೆಂಕಿ ಹಾಕ. ದುಡ್ಡಿದ್ರೆ ಏನು ಪ್ರಯೋಜನ? ದುಡ್ಡು ತಗೊಳ್ರಿ ಚಂದ್ರಪ್ಪ, ತಗೊಂಡೋಗಿ ಬೆಳೆಸ್ಕೊಳ್ಳಿ. ನಿಮ್ಗೆ ಏನಕ್ಕಾದ್ರೂ ಕಷ್ಟಕ್ಕಾಗುತ್ತೆ. ಸರಿ ಸರ್, ಆಯಿತು. ನನ್ನನ್ನು ಕೆಲಸದಿಂದ ತೆಗಿಸ್ತಾಳಂತೆ. ಫಸ್ಟು ಇವಳು ಮೈ ಮೇಲೆ ಒಂದು ಒಳ್ಳೆ ಬಟ್ಟೆ ಹಾಕಲಿ. ಹೆಣ್ಣು ಥರ ಇದ್ರೇ ಚಂದ. ಇವನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ನನ್ನನ್ನು ಎಷ್ಟು ಕೀಳಾಗಿ ಮಾತಾಡ್ತಾನೆ. ಸ್ಟುಪಿಡ್. ಡ್ಯಾಡಿ ಬರಲಿ ಇವತ್ತು, ಹೇಳ್ತೀನಿ ಡ್ಯಾಡಿಗೂ ಮಮ್ಮಿಗೂ. ಇವನನ್ನಂತೂ ಸುಮ್ಮನೆ ಬಿಡಲ್ಲ. ಇವ್ರು ರಸ್ಕಲ್, ನನಗೆ ಬುದ್ಧಿ ಹೇಳ್ತೀಯ ನೀನು? ಇವನನ್ನಂತೂ ಸುಮ್ಮನೆ ಬಿಡಲ್ಲ ಅಂದರೆ ಬಿಡಲ್ಲ. ನಾನು ಯಾವ ಥರ ಆದರೂ ಬಟ್ಟೆ ಹಾಕ್ಕೊತೀನಿ. ಇವನಿಗೇನು? ಇವನಿಗೇಕೆ? ಬರಲಿ ಡ್ಯಾಡಿ ಇವತ್ತು. ಮಮ್ಮಿ, ಹಾಯ್ ಬೇಬಿ. ಯಾಕೆ ಬೇಬಿ, ಏನಾಯಿತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಮಮ್ಮಿ, ಆಫ್ಟರ್ ಆಲ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನನಗೆ ಬುದ್ಧಿ ಹೇಳ್ತಾನಲ್ಲ ಮಮ್ಮಿ. ಏನಾಯಿತು ಬೇ? ನನಗೆ ಬುದ್ಧಿ ಹೇಳ್ತಾನಲ್ಲ ಮಮ್ಮಿ ಅವನು. ಸರಿಯಾಗಿ ಬಟ್ಟೆ ಹಾಕು. ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ಕೊಟ್ಟಿದ್ದಾರೆ ನಿನಗೆ? ಸಂಸ್ಕಾರ ಇಲ್ಲ, ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾನೆ ಮಮ್ಮಿ. ಯಾರವನು? ಹಾಂ, ಯಾರವನು? ಪೊಲೀಸ್ ಇನ್ಸ್ಪೆಕ್ಟರ್ ಮಮ್ಮಿ. ನನ್ನನ್ನು ಮನೆಗೆ ಕರ್ಕೊಂಡ್ಬಂದು ಬಿಟ್ಟಂತೆ. ನನಗೆ ಯಾರು ಮನೆಗೆ ಕರ್ಕೊಂಡ್ಬಂದು ಬಿಡ್ತಾರೋ ಅವ್ರಿಗೆ ಟಿಪ್ಸ್ ಕೊಡೋ ಅಭ್ಯಾಸ ನಿಮಗೂ ಗೊತ್ತಲ್ಲ ಮಮ್ಮಿ? ಹಾಂ, ಎಸ್ ಹೌದು. ಇವತ್ತು ಅವನಿಗೆ ಟಿಪ್ಸ್ ಕೊಡಕ್ಕೆ ಹೋಗಿದ್ರೆ ನನ್ನ ಮೇಲೆ ಜಗಳಕ್ಕೆ ಬರ್ತಾ ಇದ್ದಾನೆ ಮಮ್ಮಿ. ನಿನಗೆ ಒಳ್ಳೆ ಸಂಸ್ಕಾರ ಇಲ್ಲ, ಒಳ್ಳೆ ಬಟ್ಟೆ ಹಾಕಲ್ಲ, ಬೇರೆ ಗಂಡಸರೆಲ್ಲ ನಿನ್ನ ಮೈ ಕೈ ಮುಟ್ತಾರೆ, ಹಾಗೆ ಹೀಗೆ ಅಂತ ಕೆಟ್ಟದಾಗ ಮಾತಾಡ್ತಾ ಇದ್ದಾನೆ ಮಮ್ಮಿ ನನಗೆ. ವಾಟ್? ಯಾರವನು? ಅವನ ಹೆಸರು ನನಗೆ ಗೊತ್ತಿಲ್ಲ ಮಮ್ಮಿ. ಸಬ್ ಇನ್ಸ್ಪೆಕ್ಟರ್ ಅವನು. ಅವನು ಯಾಕಂತ ನನ್ನ ಮಗಳ ವಿಷಯ? ಹಾಂ, ಡ್ಯಾಡಿ ಬರ್ಲಿರು, ಫೋನ್ ಮಾಡಿಸ್ತೀನಿ. ಕಮಿಷನರ್ ಸಾಹೇಬ್ರಿಗೆ ಫೋನ್ ಮಾಡಿಸಿ ಅವ್ನು ಸರಿಯಾಗಿ ಉಗಿಸ್ತೀನಿ. ಸುಮ್ಮನೆ ಇರು. ಬರೀ ಉಗಿಸಿದ್ರೆ ನಂಗೆ ನೆಮ್ಮದಿ ಆಗಲ್ಲ ಮಮ್ಮಿ. ಅವನನ್ನು ಕೆಲಸದಿಂದ ತೆಗಿಸ್ಬೇಕು ಮಮ್ಮಿ. ಓಕೆ ಬೇಬಿ, ನೀನು ಟೆನ್ಷನ್ ಆಗಬೇಡ.
ನ್ಯೂ ಇಯರ್ ಎಲ್ಲಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ? ಮೂಡೆಲ್ಲ ಅಪಾಯ್ತು ಮಮ್ಮಿ ಅವನಿಂದ. ಬಿಡು, ಅದು ಡ್ಯಾಡಿ ನೋಡ್ಕೊಂತಾರೆ, ಡೋಂಟ್ ವರಿ. ನೀನು ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಂಬೇಡ, ಡ್ಯಾಡಿ ನೋಡ್ತಾರೆ. ಎಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನ್ಯೂ ಇಯರ್ ಎಲ್ಲ? ಪಬ್ಬಲ್ಲೇ ಮಮ್ಮಿ. ನೋಡ್ಬೇಕು, ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡು ನೀನು, ಆಯ್ತಾ? ಅದನ್ನೆಲ್ಲ ನಿಮ್ಮ ಡ್ಯಾಡಿ ನೋಡ್ಕೊಂತಾರೆ. ನಾನು ನನ್ನ ಫ್ರೆಂಡ್ಸು ಎಲ್ಲನೂ ನಾವು ಪಬ್ಬಲ್ಲೇ, ಬೇರೆ ಕಡೆ ಪಬ್ಬಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಅರೇಂಜ್ ಮಾಡ್ತಾ ಇದೀವಿ. ಓಕೆ ಮಮ್ಮಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಮಮ್ಮಿ. ಓಕೆ ಓಕೆ, ನಿಂಗೆ ಅಮೌಂಟ್ ಎಷ್ಟು ಬೇಕೋ ಅಷ್ಟು ತೊಗೊಂಡೋಗು. ಡ್ಯಾಡಿ ಬರಲಿ, ಅವನನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಬೇಬಿ, ಅಮೌಂಟ್ ಬೇಕಾ? ತೊಗೊಂಡೋಗು. ನಾನು ಇವಾಗ ಹೋದ್ರೆ ನಾಳೆ ಈವ್ನಿಂಗ್ಗೆ ಬರೋದು, ನನ್ನ ಕೆಲಸ ಇದೆ. ಓಕೆ ಮಮ್ಮಿ, ಗುಡ್ ಗರ್ಲ್. ಇವಾಗ ಹೋದ್ರೆ ಮತ್ತೆ ನಾನು ನಾಳೆ ಈವ್ನಿಂಗ್ ಬರ್ತೀನಿ. ನಾನು ಬರ್ತಾ ಇರೋ ಕೋಪಕ್ಕೆ ಅವನನ್ನ ಸಾಯಿಸ್ಬೇಕು ಅಂತ ಅನಿಸ್ತಾ ಇದೆ. ಶಿವಪ್ಪ ಏನಕ್ಕೆ? ಸ್ನೇಹ ಏನು ಅರ್ಶಿನ ಶಾಸ್ತ್ರ ಮಾಡ್ಕೊಬೇಕು ಅಂತ ಅವಳೆ. ಅದಕ್ಕೆ ಏನಂತೀಯ ಏನೋ ಅಂತಪ್ಪ. ಟೈಮ್ ಇಲ್ಲಲ್ಲ ಅತ್ತಿಗೆ, ನಾಳೆ 9 ಗಂಟೆಗೆಲ್ಲ ಮುಹೂರ್ತ. ಇವಾಗೇನು ಟೈಮ್ ಇಲ್ಲ. ಶ್ರೀಮಂತ ಬೇಕಾದ್ರೆ ಜೋರಾಗಿ ಚೌಟ್ರಿನಾಗೆ ಮಾಡ್ಕೊಡ್ತೀನಿ ಬಿಡತ್ಗೆ. ತತೋ ಹಂಗೆ ಅನ್ಬೇಡ ತತೋ. ಚೈತನ್ಯಕ್ಕೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರೆ. ಚೈತನ್ಯ ನಾವ್ ಹೇಳ್ದಂಗೆ ಕೇಳಿದ್ಲು, ಅದಕ್ಕೆ ಎಲ್ಲ ಸೌಕರ್ಯ ಮಾಡಿದ್ರಿ. ನೀನು ಕೇಳ್ದ ನಾವ್ ಹೇಳ್ದಂಗೆ? ಕೇಳ್ದೇನಮ್ಮ? ಕೇಳಿದ್ಲೇನತ್ಗೆ? ಕೇಳಿದ್ಲಾ? ಅಷ್ಟು ಬಿರಿನ ಅಂತ ಓಡೋಗ್ಬಿಟ್ಲು, ನಮ್ಮ ಮಾನ ಮರ್ಯಾದೆ ತೆಗೆದು. ಅದೇ ನಾನು ಹೇಳಿದ್ನಪ್ಪ, ಬೇಡ ಬಿಡಮ್ಮ ಅಂತ ಹೇಳ್ಬಿಟ್ಟು. ಈ ಎಲ್ಲ ನೋಡ್ಕೊಳ್ಳಿ ಬಿಡಪ್ಪ. ಎಷ್ಟೊತ್ತಿಗೆ ಬರ್ತಾರಂತಪ್ಪ ನಾಳೆ? ನಾಳೆ ಅವ್ರು 8:30, 7:30, 8 ಗಂಟೆಗೆಲ್ಲ ಬರ್ತೀನಿ ಅಂತಂದ್ರು. ಹೇಳ್ಬಿಟ್ಟು ಬಂದಿದ್ದೀನಿ. ತಂಗಿನೂ ಬಂದವಳೆ. ಬಂದ್ಬಿಡ್ತೀರಿ ಎಲ್ಲರೂ ಅಂತ ಹೇಳಿದ್ರು. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ. ಆ ದೇವಸ್ಥಾನದವ ಅಷ್ಟು ಮುಳುಗಿಟ್ಗಳವೆ, ಹಂಗೆ ಕ್ಲೀನ್ ಮಾಡೋಣ ಅಂತ ಓದ್ತಾ ಇದ್ದೀನಿ. ದೊಡ್ಡವನ್ ಕೇಳಿದ್ರೆ ಎಲ್ಲ ಕಿತ್ತಾಕೊನೆ ಕಳಿಸಿದ್ದೀನಿ, ಹೋಗೋಣ. ಅವನು ಚಿಕ್ಕವನ್ನು ಕರ್ಕೊಂಡು ನಡಿ ಅಂತ ಹೇಳಿದ್ನೆ. ಅದೇನು ಅವ್ನು ಸಿಕ್ಕಿದ್ನೋ ಸಿಕ್ಕಿಲ್ಲ. ಸಿಕ್ಕಿತ್ತಾನೆ ಹೇಳಿ, ಹೋಗಿರ್ತಾರೆ. ಯಾವನ ಹೊಸ ಸಿಗ್ಲವೇನಮ್ಮ ಸರೋಜಮ್ಮ? ಅವೇ ಮವ. ಅದನ್ನೇ ಯಾವ್ದಾನ ಒಂದು ಉಟ್ಸಮ್ಮ, ಆಮೇಲೆ ಬೇಕಾರೆ ಒಂದೊಂದು ತಕೊಟ್ರೆ ಆಯ್ತು. ಏನೋ ನಾನು ಚೆನ್ನಾಗದಂತ ದಿನ, ಅದಕ್ಕೆ ಯಾಕೆ ಬಿಡ್ಬೇಕು? ಎಲ್ಲೋ ಒಂದತ್ರ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ನಾನೇನು ಒಬ್ಬ ಹುಡುಗಿ ಅವಳೆ, ನಾನು ಹೋಗೋಷ್ಟರಲ್ಲಿ ಬಂದಿದ್ಲು ಅವ್ರ ಮನೆಕ. ಹೆಣ್ಮಗು ಒಂದು ಅದೇನಪ್ಪ? ಅದೇ ಆಯಮ್ಮಗೂ ಒಂದು ಮಗುವೆ. ಇವ್ರೂರೇ, ಸರೋಜಮ್ಮನವ್ರೂರೇ. ಅದೇನೋ ಇವಾಗ ಸೊಸೆಗಳನ್ನ ನೋಡೇ ಇಲ್ಲ ಮಗು. ಅದೇ ಆಯಮ್ಮನ ಉಮ್ಮಮ್ಮನ ಸೊಸೆ. ಹೌದಾ? ಏನೋ ಇವಾಗ ನೋಡಿ ನಾನು ನೋಡಿಲ್ಲ. ನಿಮ್ಮೂರ್ಗೆ ಅಂತ ಕೊಟ್ಟಿರೋದು. ನಿಮ್ಮ ಅಮ್ಮನ್ಕ ಫೋನ್ ಮಾಡಿ ಬಾ ಅಂತ ಹೇಳಮ್ಮ. ಮವ ಹೇಳಿದ್ದೀನಿ. ಇವಾಗ ಏನು ಅರ್ಶಿನ ಶಾಸ್ತ್ರ ಬೇಡ ಮವ? ಇಲ್ಲ ಅರ್ಶಿನ ಶಾಸ್ತ್ರ ಏನು ಬೇಡ ಬಿಡಮ್ಮ. ಇನ್ನೇನಕ್ಕ, ನಾಳೆ ದಿನ ಚೆನ್ನಾಗದೆ. ಯಾಕೆ ಸುಮ್ಮನೆ ಇರೋದ್ರಾಗ ಹೆಂಗೆ ಅಡ್ಜಸ್ಟ್ ಮಾಡಾಕಣ. ತಾಳಿ ಹುಡುಗನವರೇ ತರೋದಲ್ಲೇನಪ್ಪ? ತಾಳಿಯೇ ಮೊದಲೇ ಎಂಟದೆ ಐತೆ, ಅದೇ ಕಟ್ತೀನಿ ಅಂತ ನಾ ಹುಡುಗನು. ಬೇಡಪ್ಪ ನಾನೇ ತರ್ತೀನಿ ಅಂತ ಹೇಳಿದ್ದೀನಿ. ಹೊಸ ತಾಳಿನೇ ತರೋಣ, ಬೇಡ ಅವ್ರ ಮೈಮೇಗಿಂದ ಯಾಕೆ ಬೇಕು? ಅದೇ ಬೇಡ. ಸರಿ ಅದಕ್ಕೆ ನಾನು ದೇವಸ್ಥಾನ ತಗೊಂಡು ಹೋಗಿ ಬರ್ತೀನಿ. ಅದೇ ನೋಡ್ರಿ, ಗಿಡಂಬರ ಏನೂ ಇಲ್ಲ. ಹೆಣ್ಣು ಗಂಡನ್ನ ಕರ್ಕೊಂಡೋಗೋದು, ಅಲ್ಲಿ ತಾಳಿ ಕೊಡ್ಸೋದು ಅಷ್ಟೇ. ಹಂಗೆ ಅವ್ರ ಮನೆಗೆ ಕರ್ಕೊಂಡೋಗ್ತಾರೆ. ಸರಿಯಪ್ಪ, ಆಯ್ತು. ಎಲ್ಲ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡೆ ಸ್ನೇಹಿ. ಅವ್ರು ಹೇಳ್ದಂಗೆ ಕೇಳ್ತಿದ್ರೆ ಹೆಂಗಿತ್ತು? ನಿಮ್ಮ ತಾತನ ಎಷ್ಟು ಇದ್ರು ಮಣಿಗ ನೀನು ಮದುವೆ ಮಾಡಿರೋನು ಎಲ್ಲ ಹಾಳು ಮಾಡ್ಕೊಂಡಲ್ಲ ನೀನು. ಇವಾಗ ಕೇಳಿದ್ರೆ ಅಪ್ಪನ ಒಪ್ತಾನೇನೆ? ಅಲ್ಲ, ಇವಾಗ ಅರ್ಜೆಂಟಾಗಿ ಏನು ಮದುವೆ ಇತ್ತು? ಇನ್ನೂ 1 ತಿಂಗಳು 15 ದಿವಸನ ಬಿಟ್ಟು ಮಾಡ್ಬೋದಾಗಿತ್ತಲ್ಲ, ಶಾಸ್ತ್ರಗಳೆಲ್ಲ ಮಾಡಿ. ಮಾಡ್ಬೋದಾಗಿತ್ತು. ಅಯ್ಯ ಭಗವಂತ, ಇವಾಗ ಫೋನ್ಗೆ ಬಿಡುವಿಲ್ದಿರ ಕಿವಾಗ ದೂಸ್ಕೊಂಡ್ಬಿಟ್ಟಿದ್ಯಾ ಫೋನ್ನ. ಇನ್ನೇನು ಹೆಚ್ಚು ಕಡಿಮೆ ಮಾಡ್ಕೊಂಡು ಅವೆಲ್ಲ ಯಾಕ ನಿನ್ನ ಮುಂದೆ ಹೇಳೋದು? ಯಾವುದು ಬೇಡ, ಸುಮ್ಮನೆ ಇರು. ಅವೇನ ಸೀರೆಗಳು ಯಾವನ ಹೊಸವು? ಅವು ಯಾವಮ್ಮ 5-6 ಸೀರೆ ಅವೇ. ಯಾವುದೋ ಒಂದು ಕೊಟ್ಟರೆ ಆಯ್ತು ಬಿಡು. ತಾತನ ಹೊಡೆದ ಕೊಡ್ತಾನೆ, ನಾನು ಹಾಕೊಂಡೆ. ಯಾವುದೋ ಮಾಡಿ ಕಳಿಸ್ತೀವಿ, ಸುಮ್ಮನೆ ಇರತ್ತೆ. ಹೆಣ್ಮಕ್ಳು ಮನೆಗಿದ್ದಷ್ಟು ಬಾಧೆ ಜಾಸ್ತಿ. ನಾಳೆ ಅದು ಫೋನ್ಗಳು ಬಂದಾಗಿಂದ ದಿಗ್ಲು. ಅದ್ಯಾರ ಜೊತೆಗೆ ಯಾರು ಮಾತಾಡ್ತಾರೋ ಏನೋ ಅದೊಂದು ದಿಗ್ಲು. ಅದ್ರ ಕತೆ ಯಾಕೆ ಹೇಳ್ತೀಯಮ್ಮ? ಈ ಫೋನ್ಗಳು ಬಂದಾಗಿಂದ ಅದ್ಯಾರ ಜೊತೆಗೆ ಯಾರು ಮಾತಾಡ್ತಾರೋ ಅನ್ನೋದೇ ತಿಳಿಯಲ್ಲ. ನಾನೇನು ಹಂಗೇನು ಮಾತಾಡಿಲ್ಲ ಬಿಡು. ಆ ಹುಡುಗನ ಜೊತೆಗೆ ಮಾತ್ರ ಮಾತಾಡಿದ್ದು. ಆ ಹುಡುಗನ ಜೊತೆಗೆ ಮಾತ್ರನೇ ಮಾತಾಡಿದ್ದು. ನಾವು ಬೇರೆಯವ್ರು ಕೂಡ ಮಾತಾಡಿದ್ರಿ ಅಂತ ಹೇಳಿದ್ರೇನು? ಅಮ್ಮ ಇವಾಗ ಮೆಹಂದಿ ಎಲ್ಲ ಆಗ್ಬೇಕಲ್ಲಮ್ಮ. ಆ ಪಂಡಿತರ ಅಂಗಡಿಗೆ ಫೋನ್ಗಿನ ಅದೇನೋ ಒಂದು ತರಿಸಿ ಹಾಕಿದ್ರೆ ಆಯ್ತು ಹೇಳು. ಅಡುಗಿಗ್ನೋರ್ಕೇನು ಹೇಳಿಲ್ಲ ಆಡಂಬರ ಇಲ್ಲ ಅಂತ. ಅಲ್ಲೋಗಿ ತಾಳಿ ಕಟ್ಸ್ಕೊಂಬಂದು ಹುಡುಗನವ್ರ ಮನೆಗೆ ಸೀದಾ ಹೋಗಿ ಆಮೇಲೆ ಇಲ್ಲಿಗೆ ಬರೋದು ಹೆಣ್ಣು ಗಂಡು. ಸರಿ ಬಿಡಮ್ಮ, ಅವಳಷ್ಟು ಅವಳೆ ಅವಳು ಬಾಳಕ್ಕೆ ಮಣ್ಣು ಹಾಕೊಂಡು ನಾವೇನು ಮಾಡೋಣ. ಆಮೇಲೆ ಆಡಂಬರಾಗಿ ಮಾಡೋದು ಜನಗಳ ಬಾಯಿಗೆ ಸಿಕ್ಕೋದು. ಅಯ್ಯೋ, ಆಗಿರೋದು ಮುಂಚೆನೇ ಒಂದು ಮದುವೆ ಆಗೋಗಿತ್ತು. ಇವಾಗ ನೋಡಿ ಇವರು ಏನೇನೋ ಮಾತಾಡ್ತಾರೆ ಜನ ಬಾಯಿಗೆ ಬಂದಂಗೆ. ಸುಮ್ಮನೆ ಜನದ ಬಾಯಿಗೆ ಯಾಕೆ ಸಿಕ್ಬೇಕು? ಗಪ್ಚಿಪ್ ಅಂತ ಮಾಡಿ ಕಳ್ಸಿದ್ರೆ ಒಳ್ಳೇದು ಬಿಡು. ಅಮ್ಮ ನೋಡ್ದೆ ನಮ್ಮ ತಾತನ ಅಂತಂದ್ರೆ ನೀನು ಮಾಡಿದಂಗೆ ಅಪ್ಪನ ಮಾಡ್ತಾ ಇರೋದಂಗೆ ನಾವೇನು ಮಾತಾಡೋಕ್ಕಾಗ್ತದಾ? ಆಗ್ತದೇನೆ ನಾವು ಮಾತಾಡೋಕ್ಕೆ? ನಿನ್ನ ಮನೆಗೆ ನೀನು ಆರಾಮಾಗಿ ಇದ್ಬಿಟ್ರೆ ನಂಗೆ ಅದೇ ಸಂತೋಷ. ನಮ್ಮ ಅವಳ ಮನೆಗೆ ಅವಳವಳೆ, ನಿನ್ನ ಮನೆಗೆ ನೀನು ಆರಾಮಾಗಿ ಇದ್ಬಿಟ್ರೆ ಅವ್ರ ಜೊತೆಗೆಲ್ಲ ಹೊಂದ್ಕೊಂಡು ನಂಗೆ ಅಷ್ಟೇ ಸಂತೋಷ. ಇನ್ನೇನು ಮನೆಗೆ ಯಾರೂ ಇಲ್ಲ, ಏನೂ ಇಲ್ಲ. ನಗುನಗ್ತಾ ಮಾತಾಡ್ಕೊಂಡು ಆ ಹುಡುಗನಾಗ ಚೆನ್ನಾಗಿರ್ಬೇಕು ನೀನು. ಆ ಮುದ್ಕಮ್ಮನ ಕತೆ ಕಟ್ಕೊ. ನೀನೊಂದು ಹೇಳಿದ್ರೆ ಅದೊಂದು ಹೇಳ್ತದೆ. ಆ ಮಗು ಹಳ್ಳಿಗಳಾಗ ಮಕ್ಕಳು ಮನೆಗೆ ಇರಲ್ಲ, ಎಲ್ಲ ಹೋಗಿ ಆಡ್ಕೊಂಡಿರ್ತಾರೆ. ನಿನ್ನ ಕೈ ನಿನ್ನ ಬಾಯಿ ಆರಾಮಾಗಿರ್ತೀಯ. ಏನೋ ಹೋಗಮ್ಮ ಅಕ್ಕಿ ಹುಡಮ್ಮನ ಹತ್ರ ಅದು ಹೆಂಗೆ ಆಗಬೇಕು ಏನು ಕತೆನೋ. ಹೆಂಗೆ ಆಗಬೇಕು ಅಂತಂದರೆ ಆ ಮಲ್ಲೇಶ್ವರ ಮನೆಯಾಗಿದ್ದಾಗೂ ಹಿಂಗೆ ಹೇಳ್ತಾ ಇದ್ದೆ, ಇವಾಗೂ ಹಿಂಗೆ ಹೇಳಿದ್ರೆ ಅಷ್ಟೇನಾ ನಿಮ್ಮ ತಾತನು?
ಏನೋ ಅವ್ನು ಗತಿ ಇಡ್ಸ್ಬಿಡ್ತಾನೆ ನಿನ್ನ. ಬಾಯಿ ಮುಚ್ಕೊಂಡು ನಾವ್ ಹೇಳ್ದಂಗೆ ಕೇಳಮ್ಮ ತಾಯಿ. ನಮ್ಮಮ್ಮ ನನಗೆ ಸಾಕಾಗ್ಬಿಟ್ಟೈತೆ ನಿಮ್ಮ ಹತ್ರ. ನಿಮ್ಮ ಅಪ್ಪ ನೋಡಿದ್ರೆ ಹಂಗೆ, ನೀವು ನೋಡಿದ್ರೆ ಹಿಂಗೆ. ಓ ಅಂಬುಜಜ್ಜಿ, ನಾನು ಯಾರು ಅನ್ಕೊಂಬಿಟ್ಟಿದ್ನಲ್ಲ ಅಜ್ಜಿ. ನಿನ್ ಕಣ್ಣಿಗೆ ಕಾಣಿಸಲ್ಲ ಬಿಡು. ಏನೋ ಒಳ್ಳೆ ಸೀರೆ ಉಟ್ಕೊಂಡು ಮೈ ತುಂಬ ಒಡವೆ ಹಾಕೊಂಡು ಇದ್ದಲ್ಲ, ಇವಾಗ ನೋಡಿದ್ರೆ ಬರೀ ಕತ್ತಾಗಿದ್ಯಾ. ನಾನು ಇನ್ಯಾರೋ ಬಿಚ್ಚುಕ್ರೇನೋ ಅನ್ಕೊಂಬಿಟ್ಟಿದ್ದೆ. ಅಲ್ಲೆಲ್ಲ ಸೂಪ್ ನಾತಿ. ಹೆಂಗ್ ಮಾತಾಡ್ತೀಯಾ? ಅಯ್ಯೋ ನಿಂಗೊಂದು ಉಪಾಯ ಹೇಳ್ತೀನಿ, ಹಂಗ್ ಮಾಡಿ ಅಮ್ಮ. ನಿನ್ ಉಪಾಯ ನಿನ್ನ ಹತ್ರ ಇಟ್ಕ. ನನ್ನ ಹತ್ರ ಹೇಳ್ಬೇಡ ನಿನ್ ಉಪಾಯನ. ಅಯ್ಯೋ ಒಳ್ಳೇದು ಹೇಳಕ್ ಹೋದ್ರೆ ಜನ ಹಿಂಗೆ ನೋಡು ಜಗಳಕ್ಕೆ ಬರೋದು. ನೀನ್ ನಂಗೆ ಒಳ್ಳೇದು ಹೇಳಕ್ ಬರಬೇಡ, ಕೆಟ್ಟದ್ದು ಹೇಳಕ್ ಬರಬೇಡ. ನಿನ್ ಕೆಲಸ ಎಷ್ಟು ಅಷ್ಟು ನೋಡ್ಕೊ. ನೋಡ ಇವ್ರ ತಂಟೆ ಎಲ್ಲ ಇರಲ್ಲ. ನಾನು ಹೇಳ್ದಂಗೆ ಕೇಳು ನೀನು. ಯಾರ ಕೈಲಿ ಏನು ಅನ್ಸ್ಕೊಳಷ್ಟಿಲ್ಲ. ಏನು ನನ್ನ ಜೊತೆಗೆ ಬಾ, ನಿನ್ಗೇನೋ ಒಂದು ಕೆಲಸ ಕೊಡ್ತೀನಿ. ನನ್ಗೇನೆ ಅಂತ ಕರ್ಮ, ಕೆಲಸ ಮಾಡೋ ಅಂತ ಕರ್ಮ. ನನ್ಗೆ ನಿನ್ನ ಅಂತ ಕೆಲಸ ಮಾಡೋ ಕರ್ಮ ಬಂದಿಲ್ಲ. ಇವ್ರ ಹತ್ರ ಎಲ್ಲ ಬೈಸ್ಕೊಂಡು ಯಾಕೆ ಇಲ್ಲಿ ಇರ್ತೀಯ? ಬಾಮ ಕರ್ಕೊಂಡೋಗಿ ನಿನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತೀನಿ. ಏನು ವೃದ್ಧಾಶ್ರಮಕ್ಕ? ನನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತೀಯ ನೀನು? ತಕಳೆ 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 ತಕ. ನಾನೇನು ಹೇಳಿದ್ ನಿನ್ಗ? ನನ್ನೇ ಹೋಯ್ತಾ ಇದೀಯಾ? ಏನೋ ಹಾಳು ಬಿದ್ದು ಹಾಳು ಬಿದ್ದು ಓದ್ತಿಯಲ್ಲ, ನಡಿ ವೃದ್ಧಾಶ್ರಮ ಸೇರಿಸ್ತೀನಿ ಅಂತಂದ್ರೆ ನನ್ನೇ ಹೋಯ್ತಾ ಇದೀಯ ನೀನು? ಬಿಡಮ್ಮ ಕೂದ್ಲು ಬಿಡ್ಬೇಕಾ ನಿಂಕ? ಬಿಡ್ಬೇಕಾ? ನಿಮ್ಮ ಅಪ್ಪನ ಮನೆಯಿಂದ ತಂದಾಗ್ತಾ ಇದೆಯಾ, ನಿನ್ ಗಂಡ ಮನೆಯಿಂದ ತಂದಾಗ್ತಾ ಇದೆಯಾ? ನಾನ್ಯಾಕೆ ವೃದ್ಧಾಶ್ರಮಕ್ಕೆ ಹೋಗ್ಬೇಕು? ಹೋಗಿ ನಿನ್ ಬೇಕಾದ್ರೆ. ನನಗೇನೆ ಗಾಚಾರ? ಓಹೋ ಏನಿದು ಇವ್ರಿಬ್ರು ಕಿತ್ಲಾಡ್ತಾವ್ರೆ. ಹೋಗ್ಬಿಡು, ಹೊಸ ವರ್ಷಕ್ಕೆ ಯಾವ್ದೋ ಒಂದು ಸಂತೋಷ ಸುದ್ದಿ. ಕಿತ್ಲಾಟಿ ಆಸ್ಪತ್ರೆ ಬಿರಿನ್ ಬಾರೆ. ಬಿಡಮ್ಮ ಮಾನವಾಗೆ ಬಿಟ್ಟು ಸರಿ ಇಲ್ಲ ಅಂತಂದ್ರೆ ನೋಡ. ಬಿಡ್ಬೇಕೇನೆ ನಿಂಕ? ಬಿಡ್ಬೇಕಾ? ನೀನು ನನ್ನ ವೃದ್ಧಾಶ್ರಮ ಸೇರ್ತೀಯಾ? ನೀನ್ ಯಾವಳೆ ಸೇರ್ಸಕ? ನೀನ್ ಯಾಕೆ ಸೇರ್ಸಕ? ಯಾವಳ ನೀನು ಕಿತ್ತೋದಳು? ಅಯ್ಯೋ ಇದ್ಯಾಕೆ ಇಂತಿತ್ತೋಡೆ? ಬರ್ಲೆ ಬಿರಿಲೆ ಬಾರೆ. ನಿನಗೆ ಕೊಬ್ಬು ಅನ್ಕೊಂಡ್ರೆ ನಿಮ್ಮ ಮನೆಗೆ ನೋಡ್ಕೆಲ್ಲ ಕೊಬ್ಬು. ನೋಡತ್ತೆ ಹೆಂಗಿರ್ಕೊಂಡವಳೆ ಜುಟ್ನ. ಅಲ್ಲೇ ಇವಳು ಗಂಡ ಮನೆಯಿಂದ ತಂದಾಗ್ತಾಳೆ, ಇಲ್ಲ ಇವಳು ಅಪ್ಪನ ಮನೆಯಿಂದ ತಂದಾಗ್ತಾಳೆ. ನಡಿ ನಿನ್ನ ವೃದ್ಧಾಶ್ರಮ ಸೇರಿಸ್ತೀನಿ ಅಂತ ಹೇಳ್ತಾಳೆಲ್ಲ ಈ ಬೋಸುಡಿ. ನನಗೆ ಅಂತ ಗತಿ ಬಂದಿರೋದು ವೃದ್ಧಾಶ್ರಮ ಸೇರೋ ಗತಿ. ನನಗೆ ಯಾರು ಇಲ್ಲೇನೆ ಗತಿ. ಅವಳೇನೆ ಯಾವಳ ಕಿತ್ತೋದಳೆ ಚರಂಡಿ. ನಮ್ಮಮ್ಮನ ನೀನು ಅವಳೆ ವೃದ್ಧಾಶ್ರಮ ಸೇರ್ಸಕ ನಾವೆಲ್ಲ ಇಲ್ಲ ನೋಕಂತೀರಿ. ನಿನ್ನ ನೋಕಮ್ಮಂತ ಅವಳನ್ನ ಕೇಳ್ತಂಡ ನಿಮ್ ಬಾಯ್ಕ ಮೂರ್ನಾಕ ನೀ ಕಿತ್ತೋದ್ಲವ್ರಿ. ಇನ್ನೊಂದ್ಸರಿ ನಮ್ಮ ಅಮ್ಮನ ತುದಿಕೆ ಬನ್ನಿ ನನ್ನ ಪರ್ಕೆ ಹತ್ಕೊಂಡು ನೀನು ಬಿದ್ದು ಬಿದ್ದು ನೋಡ್ಕ ನೀನ್ ಕಿತ್ತೋದ್ ಮಾತಾಡ್ ಬೆಂಕಿ ಆತ ಬೇವಚ್ಚು ಮುಂದೆ. ನಮ್ಮಮ್ಮನ ನೀನಾವಳೆ ವೃದ್ಧಾಶ್ರಮ ಸೇರ್ಸಕ? ನೀನ್ ಎತ್ತಲೇ ನೀನು ಚಾತ ಇದ್ದೇನೆ ನಮ್ಮಮ್ಮನ ಆತಲಮ್ಮ. ಇನ್ನೂ ಒಂದ್ 4 ತಾತ ಹೇಳ್ತೀನಿ. ನೀನು ಚಡಿ ಅಂತ ಮಾತಲೆಲ್ಲ ಮಾತಾಕುದು. ನಾನಲ್ಲಮ್ಮ ಹೇಳಿದ್ವು, ನಿನ್ ಗಣ್ಣು ನಮ್ಮ ಮಾವನ್ ಹೇಳಿದ್ವು. ನಮ್ಮ ಅತ್ತನ ಕರ್ಕೊಂಡೋಗಿ ವೃದ್ಧಾಶ್ರಮ ಸೇರ್ಸು, ನಿನ್ 5,000 ಕೊಡ್ತೀನಿ ಅಂತ. ಏನು ದೇವ್ರಣಿಗುನು? ನಾನಲ್ಲ, ನಿಮ್ಮ ಯಜಮಾನ ಹೇಳಿದ್ದು. ನಮ್ಮ ಮಾವನ್ ಹೇಳಿದ್ದು 5,000 ಕೊಡ್ತೀನಿ, ನಮ್ಮ ಅತ್ತನ ಕರ್ಕೊಂಡೋಗಿ ವೃದ್ಧಾಶ್ರಮ ಸೇರ್ಸು ಅಂತ. ಅಯ್ಯೋ ಮುಂದೆ ಮಾದಣೆ ಬಳ್ಳಿ ಅವನಿವತ್ತು ಅವನಿಗೆ ಏನು ಮಾಡ್ತೀರಂತ ನೋಡ್ತಾರು. ನರುವು ಕಾಲೆಲ್ಲ ಮುದ್ದಾಬಿತಿ ಕಿತ್ತೋದ್ ಮಕ್ಕತ್ ಬೆಂತಿತ್ತ. ನನ್ನ ಮೇಲೆ ಅವಳ ಚೆನ್ನಾಗಿ ಬರ್ತೀಯ ನೀನು. ನಿನ್ ಗಣ್ಣ ಹೇಳಿದ್ದು ಕರ್ಕೊಂಡೋಗಿ ಬಿಟ್ಬಿಡು ಅಂತ. ಬಳ್ಳಿನೇ ಅವನು ಮಾಚಿನ ಬಳ್ಳಿ. ನಿನ್ ಗಣ್ಣ ಬಲಕಂತ್ರಿ ಮುಂಡ ಮಗ ನಮ್ಮ ಸರಸ್ವತಿಯ ಪಾಪ ಏನೋ ಅಂಬುಜಮ್ಮನು ಟೈಮ್ ತಪ್ಪೆ ನಿಮ್ಮ ಮನೆಗೆ ಬಂದ್ರೆ ಏನಿಂಗ ಮಾಡೋದು ಅಳಿನು? ಅಷ್ಟು ಹೇಳಿದ್ರೆ ಹೇಳ್ತಾಳೆ ದೊಡ್ಡವರು. ಮಗಳು ನಮ್ಮೊಳದ್ರ ಅಳಿ ನಮ್ಮೋನ ಅಂತ. ಅಲ್ಲ ನಿಮ್ಮ ಅಮ್ಮನ ಯಾವಾಗಲೂ ಬಂದಿಲ್ಲೇ ಬಿದ್ದಿರ್ತಾಳ. ನಿಮ್ಮ ಅಮ್ಮನಿಗೆ ಏನು ಗತಿ ಇಲ್ಲ? ಏನು ಗತ್ತಿಲ್ದಿರ ಅವಳ ಬೇಕಾದಷ್ಟದ ಏನೋ ಹೆಣ್ಣು ಗಣ್ಣವರಿಬ್ರು ಕಿತ್ತಾಡ್ಕೊಂಡವ್ರೆ. ಅದಕ್ಕೆ ನಿಮ್ಮ ಮನೆಗೆ ಬಂದವಳೆ. ಮನೆಗೆ ಬಂದಿರೋ ಅತ್ತೆ ನಿಂಗ ಅನ್ನೋದು ಅದೇನು ಹೆಣ್ಣು ಕೊಟ್ಟು ದೇವರು ಕಣ್ಣು ಕೊಟ್ಟು ದೇವರು ಅಂತಾರಲ್ಲ. ನಿನ್ ಜ್ಞಾನ ಬೇಡ ನಿನ್ ಗಂಡಕ? ಬಲಿ ಗುಂಡ ಮಗನ್ ಬಿಡು ನಿನ್ ಗಣ್ಣು. ಕಾಲದಿಂದ ಇದೇ ಬಾಳ್ಬಿಟ್ಟು. ಯಾಕೆ ನಿಮ್ಮ ಮನೆಗೆ ನಾನು ಕೇಜಿಗೆ ತಿಂತ ಇದ್ದೀನ? ಏನೇ ಮಾಡಿದ್ದೀನಿ ನಿನ್ ಗಂಡಕ? ಏನೋ ಹಂಗಾಮ್ ತಪ್ಪಿ ನಿಮ್ಮ ಮನೆಗೆ ಬಂದಿರೋದಕ್ಕ ನಿನ್ ಗಂಡು ಹಿಂಗೇನ ಮಾತಾಡೋದು? ನನ್ನನ್ನ ವೃದ್ಧಾಶ್ರಮ ಸೇರಿಸು ಅಂತ ಹೇಳ್ತಾನಲ್ಲ, ಸರಿನೇ ನಿನ್ ಗಂಡು ಮಾಡಿರೋದು? ನನ್ನ ನಿಲ್ಕೊಂಡು ದಾಬರ್ ದೂಬಡ ಅಂತ ಹೊಡಿತಾ ಇದೆಯಾ? ಹೋಗು ನಿನ್ನ ನಳಿ ನೋಡಿ ಹೋಗು. ಯಾರು ಬೇಡ ಅಂತ ಹೇಳಿದ್ರು? ಇರ್ಲಿ ಈ ನನ್ನ ಮಗನ ಮುನ್ಸಾಗ ಇಂಥದ್ದದ? ಇರ್ಲಿ ಶಾನ್ ಬೋಗ್ರ ಹತ್ರ ದುಡ್ಡಿಲ್ಲ, ಕೋಟಿಲ್ ಕಪ್ಪತ್ಕವ್ರೆ. ಏನೋ ಹಂಗಾಮ್ ತಪ್ಪಿ ಹಂಗೆ ಬಂದವಳೆ ಪಾಪ, ಅದಕ್ಕೆ ಹಿಂಗೆಲ್ಲ ಮಾಡೋದೆ ರಘು. ಅಯ್ಯೋ ನೀನು ಸರಿಯಾದೊಳೆತ್ತಲೆ ಸರಸ್ವತಿ. ನಾನು ನಿನ್ನ ಏನು ಅನ್ಕೊಂಡಿದ್ನಿ? ಎದ್ದಯ್ಯಮ್ಮ ಬಾಯಿ ಮುಚ್ಚಂದಿಡೆ ಅಮ್ಮ ಉಳಿಯೋ ಬೆಂಕಿಗೆ ಯಾಕೆ ತುಪ್ಪ ಹಾಕ್ತೀಯ? ನಿನ್ ಕಲ್ಲಿಡಿನೇನು ಹಚ್ಚತ್ತು? ನನ್ನ ಗಣ್ಣು ಹೇಳನೋ ಇಲ್ಲೋ? ನಿನ್ನ ಗಣ್ಣು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು. ನಡಿ ಯಾವ್ದವ್ರ ಮೇಲೆ ಬೇಕಾದ್ರೂ ಆಣೆ ಮಾಡ್ತೀನಿ. ನಿನ್ ಗಣ್ಣು ಕೂಗೋ, ನಾನು ಬರ್ತೀನಿ. ಆಯಪ್ನ ಹೇಳಿದ್ ನಿಂಗೆ 5,000 ಕೊಡ್ತೀನಿ, ಕರ್ಕೊಂಡೋಗಿ ನಮ್ಮ ಅತ್ತೆ ವೃದ್ಧಾಶ್ರಮ ಸೇರ್ಸು. ನಮ್ಮ ಅತ್ತೆ ಬಂದಾಗಿಂದ ನಾನು ಎಂಟ್ರು ಹಿಡಿಯೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ನು. ನೋಡ್ದೇನೆ ನಿನ್ ಸೊಸೆ ಸುಳ್ಳು ಹೇಳ್ತಾಳೇನೆ. ಮಗಳು ನನ್ನೋಳಾದರೂ ಅಳಿಯ ನನ್ನೋಣ, ಮಗನು ನನ್ನೋನಾದರೂ ಸೊಸೆ ನನ್ನೋಳ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಎಲ್ಲಿಗೆ ಪಯಣ ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಅಯ್ಯೋಳಮ್ಮ ಬೇರೆ ನೀ ಕಲ್ಲಿರಿರಲ್ಲಮ್ಮ. ಅವನ ಬಳ್ಳಿ ಮನೆ ಕಲ್ಲಿರಿದೆ. ಅವನ ಗಾಚಾರನ ಬಿಚ್ಚುತ್ತೀನಿ. ಅವನ ಸುಮ್ಮನೆ ಬಿತ್ತಿನೇನೆ ಗಾಚಾರನ ಬಿಚ್ಚುತ್ತೀನಿ ಕಲ್ಲಿಡಿರು. ಮಗಳು ನನ್ನೋಳಾದರೂ ಅಳಿಯ ನನ್ನೋನ,
ನಮ್ಮನೆಗೆ ಹೋಗಿ ಪ್ರಾಣನ ನಾ ಬಿಡ್ತೀನಿ, ನಿಮ್ಮ ಮನೆಗೆ ಇನ್ನು ಯಾವತ್ತೂ ಬರಲ್ಲ. ಉಪವಾಸನ ನಾ ಸಾಯ್ತೀನಿ. ನಾನು ಮಾತ್ರ ನಿಮ್ಮ ಮನೆಗೆ ಬರಲ್ಲ ಅಂದ್ರೆ ಬರಲ್ಲ. ನಾನು ತಪ್ಪಾಗೋಯ್ತು. ಮಾಡಬಾರ್ದು ಕೆಲಸ ಮಾಡಿ ಅನುಭವಿಸ್ತಾ ಇದ್ದೀನಿ ನೋಡು. ಹೇಳಮ್ಮ ಕಲೀರಿ ನೀ ಅಬ್ಬರ ನೀನು ಅವ್ನ್ ಬಳ್ಳಿ ಕಲೀರಿ ಅವನ ಗಾಟಡನೆ ಬಿಚ್ಚಿತೀನಿ ಅವನಂತೂ ಸುಮ್ಮನೆ ಬರಲ್ಲಮ್ಮ. ನೀಡು ಹೊಲಕ್ಕ ಕುರ್ಗೋಲ್ ಇಕ್ಕಿ ಅವನಿಗೆ ಬಡೆ ಎಳಿತೀನಿ ಅವನಂತೂ ಸುಮ್ಮನೆ ಬರಲ್ಲ. ನಾನು ನಮ್ಮ ಮನೆಗ ಮುಂದುವರಿಯುವುದು